ಅಶೋಕ್ ಅಂತ ರಾಮನಗರ ವ್ಯಾಪ್ತಿಯ ಕಗ್ಲಿಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ತಾತ್ಕುಣಿ ಅನ್ನೋ ವಿಲೇಜಲ್ಲಿ ನಾನು ವಾಸ ಮಾಡ್ತಾ ಇದ್ದೆ. ತುಂಬ ವರ್ಷಗಳಿಂದ ನಾನು ಕೂಡ ನನಗೆ ಭಾಳ ಅನ್ಯಾಯ ಆಗಿತ್ತು ಅಂತ ಹೇಳಿ ಕಗ್ಲಿಪುರ ಪೊಲೀಸ್ನವ್ರ ಮೇಲೆ ಭಾಳ ದೂರುಗಳನ್ನ ಕೊಟ್ಟಿದ್ದೆ. ಇವತ್ತು ಊರಲ್ಲಿ 4 ಜನ ಜಗಳ ಕಿತ್ತಾಟಕ್ಕೆ ಅಂತ ಇಲ್ಲ ಸಲ್ಲದ ಕಾರಣ ಹೇಳ್ಕೊಂಡು ಮನೆ ಬಾಟ್ಲಲ್ಲಿ ಇದು ಹೊಡೆದಿದ್ಯಾ ಅಂತ ನಮ್ಮ ಪಾಡಿ ನಾವು ಕೆಲಸ ಮಾಡ್ಕೊಂಡು ಮಾತಾಡ್ಕೊಂಡು ಬದುಕ್ತಾ ಇದ್ದವ್ರ ಮೇಲೆ ಗಲಾಟೆ ಗದ್ದಲಕ್ಕೆ ಬಂದು ನಾವು ಸಹಾಯಕ್ಕಾಗಿ 112 ಪೊಲೀಸ್ನ ಕರೆಸಿದ್ರೆ 112 ಪೊಲೀಸ್ನವರೇ ಬಿಗಿಯಾಗಿ ಕೈ ಹಿಡ್ಕೊಂಡು ಅವ್ರ ಕೈಲೇ ನಮಗೆ ಹಿಂಗೆ ಹೊಡೆಸಿದ್ದಾರೆ. ನನ್ನ ಈ ಎಲ್ಲ ಸ್ಥಿತಿಗೂ ಕಗ್ಲಿಪುರ ಪೊಲೀಸ್ನವರೇ ಕಾರಣ. ದಯವಿಟ್ಟು ನನಗೆ ನ್ಯಾಯ ಒದಗಿಸ್ಕೊಡಿ, ದಯವಿಟ್ಟು ನ್ಯಾಯನ ರಕ್ಷಣೆ ಮಾಡಿಕೊಡಿ ಸ್ವಾಮಿ. ಕಗ್ಲಿಪುರ ಪೊಲೀಸ್ನವರೇ ನನ್ನ ಎಲ್ಲ ಸ್ಥಿತಿಗೂ ಕಾರಣ. ತಾತ್ಕುಣಿ ವಿಲೇಜಲ್ಲಿ ವಾಸ ಮಾಡಿರೋದು. ಪೊಲೀಸ್ನವರು ಎಲ್ಲರೂ ಇದೇ ಥರ ನನಗೆ ಅನ್ಯಾಯ ಮಾಡ್ತವ್ರೆ ಅಂತ ಹೇಳಿ ನನ್ನ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ದೆ ಅಂತ ಸೇಡ್ ಇಟ್ಕೊಂಡು ಇವತ್ತು ಊರೊಳಗಡೆ ಒಂದು ಗಲಾಟೆ ಆಗಿತ್ತು ಸ್ವಾಮಿ. ನಮ್ಮ ಮನೆ ಬಾಟ್ಲಲ್ಲಿ ಗ್ಲಾಸ್ ಪೀಸ್ ಹೊಡೆದಿದೆಯಲ್ಲೇ ಅಂತ ಹೇಳಿ JDS ಕಾರ್ಯಕರ್ತರಾಗಿರ್ತಕ್ಕಂಥ ಮುನ್ರಾಜು, ಮಹೇಶ, ವರುಣ, ಲಕ್ಷ್ಮೀದೇವಿ ಅವರು ಜಗಳಕ್ಕೆ ಬಂದು ಆ ಇಡೀ ಊರಿನ ಜನ ಎಲ್ಲ ಮಾಡ್ಕೊಂಡು ಪೊಲೀಸ್ನವರೇ ಕೈ ಹಿಡ್ಕೊಂಡು ಮಹೇಶ, ಮುನ್ರಾಜು ಕೈಲಿ ನನ್ನನ್ನು ಈ ರೀತಿಯಾಗಿ ಹೊಡೆಸಿ ಇವತ್ತು ಈ ಕಣ್ಣು ಕಾಣ್ತಾ ಇಲ್ಲ ನನಗೆ. ನನ್ನ ಈ ಎಲ್ಲ ದುಸ್ಥಿತಿಗೂ ಪೊಲೀಸವರೇ ದಯವಿಟ್ಟು ಪೊಲೀಸ್ನವ್ರ ಮೇಲೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಮೇಲೆ ಕ್ರಮ ಜರುಗಿಸಿ ನನಗೆ ನ್ಯಾಯ ಒದಗಿಸ್ಕೊಡಿ ಸ್ವಾಮಿ, ನ್ಯಾಯ ಒದಗಿಸ್ಕೊಡಿ. ಏನು